ನಮಸ್ತೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನನಗೆ ಒಂಚೂರು ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಇವತ್ತು ನಾನು ಪೂಜೆ ಮಾಡಿಲ್ಲ. ನನ್ನ ತಂಗಿಗೆ ಹೇಳಿದ್ದೆ ಇವತ್ತು ನೀನೇ ಪೂಜೆ ಮಾಡಿಬಿಡು ಅಂತ. ಯಾವಾಗಲೂ ನಮ್ಮಮ್ಮ ಮಾಡ್ತಾಯಿದ್ರು, ಒಂಚೂರು ಲೇಟಾಗಿ ಮಾಡ್ತಾಯಿದ್ರಲ್ವ. ಸೊ ಕೆಲವೊಂದೊಂದ್ಸಲಿ ಒಂದೊಂದು ವಾರ ನಾನು ದೇವ್ರ ಪೂಜೆ ಮಾಡಿರೋದು ನೋಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಇವತ್ತು ನನ್ನ ತಂಗಿಗೆ ಹೇಳಿದೆ ನೀನೇ ಪೂಜೆ ಮಾಡು ಸೌಮ್ಯ ಅಂತೇಳಿ. ಅವಳು ಆಯಿತು ಮಾಡ್ತೀನಿ ಅಂತ ಹೇಳಿದ್ಲು. ನಾನು ಹಿಂದಿನ ದಿನವೇ ಹೂವು ಎಲ್ಲ ತೊಗೊಂಬಂದು ಕಟ್ಟಿದ್ವಿ. ಮಾಮೂಲಿ ಯಾವಾಗ ನಾನು ಹಿಂದಿನ ದಿನವೇ ಹೂವು ಎಲ್ಲ ಹೊಲಿದು ಕಟ್ಟಿಟ್ಟಿರ್ತೀನಿ, ಹಂಗೆ ಈ ಸಲಿನೂ ಹೂವು ಎಲ್ಲ ಹೊಲ್ದು ಕೊಟ್ಟಿದ್ದೆ. ಬಟ್ ಇವತ್ತಂತೂ ದೇವ್ರ ಪೂಜೆ ಮಾಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂತಂದರೆ ಇವತ್ತು ನಾನು ಏನೋ ಒಂಥರ ಡಿಫ್ರೆಂಟಾಗಿ ಹೂವು ಹೊಲ್ದಿದ್ದೆ. ಅಂದರೆ ವೆಂಕಟರಮಣ ಸ್ವಾಮಿಗೆ ಹಾಕಿರೋ ಹೂವಿನ ಹಾರ ಮಾತ್ರ ನಾನು ಯಾವತ್ತೂ ಈ ಥರ ಹೊಲ್ದಿರಲಿಲ್ಲ, ಫಸ್ಟ್ ಟೈಮ್ ಹೊಲ್ದಿದ್ದು. ಬಟ್ ಈ ಹಾರ ಹೊಲಿಯೋಷ್ಟರಲ್ಲಿ ನಾನು ಅದೆಷ್ಟು ಕಡೆ ಕೈ ಚುಚ್ಕೊಂಡೋ ಗೊತ್ತಿಲ್ಲ. ಇವಾಗ ಕಡ್ಡಿಯೆಲ್ಲ ಮುರಿದು ನಾರ್ಮಲಾಗಿ ಹಾರ ಹೊಲಿಯೋದಕ್ಕೆ ಈಸಿಯಾಗಿರುತ್ತೆ, ಬೇಗ ಹೊಲಿಬೋದು. ಇದು ಕಡ್ಡಿ ಹಾಕಿ ಸ್ವಲ್ಪ ದಪ್ಪ ಬರಬೇಕು ಅಂದರೆ ಹೊಲಿದಾಗ ಎಷ್ಟೊಂದು ಕಡೆ ನಿನ್ನೆ ಅಂತೂ ನನಗೆ ಊಟ ಮಾಡೋದಕ್ಕೆ ಆಗಿಲ್ಲ, ಕೈಯೆಲ್ಲ ಉರಿತಾ ಇತ್ತು, ಸುಮಾರು ಕಡೆ ಚುಚ್ಕೊಂಬಿಟ್ಟಿದ್ದೆ. ಬಟ್ ಆದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ನನಗೆ ವೆಂಕಟರಮಣ ಸ್ವಾಮಿಗೆ ಹಾಕಿರೋ ಹಾರ ನೋಡ್ತಿದ್ರೆ ನನಗೇನೋ ಒಂಥರ ಖುಷಿ ಆಗ್ತಿತ್ತು. ಇವತ್ತು ಅದು ಎಷ್ಟು ಸರಿ ವೀಡಿಯೋ ನೋಡಿದ್ದೀನೋ, ಫೋಟೋಸ್ ನೋಡಿದ್ದೀನೋ, ಎಷ್ಟು ಚೆನ್ನಾಗಿದೆ ಅಲ್ವಾ, ದೇವ್ರಿಗೆ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತೇಳ್ಬಿಟ್ಟು. ಯಾಕಂದರೆ ನಾನು ಈ ಥರ ಯಾವತ್ತೂ ಹೊಲ್ದಿರಲಿಲ್ಲ, ಅಂದರೆ ಮಿಕ್ಸ್ ಮಾಡಿ ಹೂವು ಹೊಲ್ದಿರಲಿಲ್ಲ, ಫಸ್ಟ್ ಟೈಮ್ ಹೊಲ್ದಿದ್ದು. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ತಂಗಿ ಪೂಜೆ ಮಾಡಲಿ, ಅವಳು ಏನೇ ಒಂದು ಕೆಲಸ ಮಾಡಿದ್ರು ಅವಳು ತುಂಬ ನೀಟಾಗಿ ಮಾಡ್ತಾಳೆ. ನಾನಾದರೂ ಸ್ವಲ್ಪ ಅರ್ಜೆಂಟಾಗಿ ಕೆಲವೊಂದೊಂದ್ಸಲ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಿರ್ತೀನಿ. ನಮ್ಮಮ್ಮ ಯಾವಾಗಲೂ ಬೈತಿರ್ತಾರೆ ನನಗೆ, ನೀನು ಮಾಡಿದ್ರೆ ಕೆಲಸ ಯಾವುದು ಸರಿಯಾಗಿ ಫುಲ್ ಮಾಡಲ್ಲ ಅಂತೇಳಿ. ಬಟ್ ನನ್ನ ತಂಗಿ ಸಮಾಧಾನವಾಗಿ ಅವಳು ಏನೇ ಮಾಡಿದ್ರು ನಿಧಾನವಾಗಿ ಮಾಡ್ತಾಳೆ. ಮನೆ ಕೆಲಸ ಮಾಡಿದ್ರು ಅಷ್ಟೇ, ನಾನು ಅರ್ಧ ಗಂಟೆಗೆ ಮಾಡೋದು ಅವಳು 1 ಅವರ್ ಮಾಡ್ತಾಳೆ. ಬಟ್ ತುಂಬ ನೀಟಾಗಿ ಮಾಡ್ತಾಳೆ. ಪೂಜೆನೂ ಅಷ್ಟೇ, ಇವತ್ತು ನಾನೇ ನೋಡ್ತಾ ಇದ್ದೆ ಎಷ್ಟು ಸಮಾಧಾನವಾಗಿ ಮಾಡ್ತಾಯಿದ್ಲು. ಆಮೇಲೆ ನಿನ್ನೆ ನಾವು ತುಳಸಿ ತರೋದು ಮರ್ತೋಗ್ಬಿಟ್ಟಿದ್ದೆ. ಅದೇನೋ ಗೊತ್ತಿಲ್ಲ, ರಾಯರು ಫೋಟೋ ಮೇಲೆ ಒಂದು ಸ್ವಲ್ಪ ತುಳಸಿ ಇಟ್ಟರೆ ಒಂಥರ ಸಮಾಧಾನ ಆಗೋದು. ಎಷ್ಟೇ ಹೂವು ಹಾಕಿದ್ರೂ ತುಳಸಿ ತುಂಬ ಶ್ರೇಷ್ಠ ಅಲ್ವಾ. ಸರಿ ಅಂತೇಳಿ ನಮ್ಮ ಗಿಡದಲ್ಲಿ ಸ್ವಲ್ಪ ಬಿಟ್ಟಿತ್ತು, ಅದನ್ನು ಅದರಲ್ಲೇ ಒಂಚೂರು ಕಟ್ ಮಾಡ್ಕೊಂಬಂದಿಟ್ವಿ. ಮತ್ತು ಮಲ್ಲಿಗೆ ಹೂವು ಒಂಚೂರು ಬಿಟ್ಟಿತ್ತು, ಒಂದು 5-6 ಹೂವು ಬಿಟ್ಟಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ತಂದು ನಾನು ಕಳಿಸಿದ ಹತ್ರ ನನ್ನ ತಂಗಿ ಇಟ್ಲು. ಬಟ್ ಇವತ್ತಂತೂ ನಿಜವಾಗ್ಲೂ ಎಷ್ಟು ಒಂಥರ ನನಗೇನೋ ಗೊತ್ತಿಲ್ಲ, ತುಂಬ ಖುಷಿ ಆಗ್ತಾಯಿತ್ತು ಪೂಜೆ ಮಾಡಿದ್ದು. ಮೇ ಬಿ ನನ್ನ ತಂಗಿ ಮಾಡಿರೋದಕ್ಕೆ ಇವತ್ತು ಇಷ್ಟೊಂದು ಕಳೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ತುಂಬ ಜನ ನನಗೆ ಆಫೀಸಲ್ಲೂ ಹೇಳ್ತಿದ್ರು ಇವತ್ತು ಏನೋ ಒಂಥರ ಚೆನ್ನಾಗಿದೆ ಪೂಜೆ ಮಾಡಿರೋದು, ಮತ್ತು ಹೂವು ತಂದ್ರ ಈ ಸಲ ಈ ಥರ ಡಿಸೈನಾಗೆ ಅಂತ ಕೇಳಿದ್ರು. ಆವಾಗ ನಾನು ಹೇಳ್ದೆ ಇಲ್ಲ ನಾನೇ ಹೊಲ್ದಿರೋದು ಅಂತಂದೆ. ನಾನು ಅಲ್ಲಿಗೂ ನಿನ್ನೆ ಅಂದ್ಕೊಂಡೆ ನೆನ್ನೆ ಹೂವು ಹೊಲಿತಿರೋದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ. ಅಯ್ಯೋ ಸರಿ ಬೇಡ ಬಿಡು ಅಂತೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಾಂದರೆ ಈ ಹೂವು ಯಾವ ಥರ ಹೊಲಿದೆ ಅಂತ ವೀಡಿಯೋದಲ್ಲಿ ತೋರಿಸ್ಬೋದಿತ್ತು ನಾನು. ನಮ್ಮ ದೇವ್ರ ಮನೇಲಿ 2 ಬಾಬಾ ಇರೋದು ನೋಡಿ ನನಗೆ ಇವತ್ತೊಬ್ಬರು ಮೆಸೇಜ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ. ನಾನು ಎಷ್ಟು ಸರಿ ಮೆಸೇಜ್ ಮಾಡಿದ್ದೆ, ನೀವು ಬಾಬಾ ನನಗೆ ಕೊಡ್ತೀನಿ ಅಂತ ಹೇಳಿಲ್ಲ ಅಂತ. ನಿಜವಾಗ್ಲೂ ನಾನು ಯಾರಿಗೆ ಬೇಕು ಅಂತೇಳಿ ಅಂದ್ಕೊಂಡಿದ್ನೋ ಅವರಿಗಷ್ಟೇ 9 ಬಾಬಾ ತೊಗೊಂಬಂದಿದ್ದೆ. ಅದರಲ್ಲಿ ಒಬ್ಬರು ಊರಿಗೆ ಹೋಗಿದ್ರು, ಇನ್ನೊಬ್ಬರು ನಾನು ನೆಕ್ಸ್ಟ್ ವೀಕ್ ಇಸ್ಕೊತೀನಿ ಗುರುವಾರ ಅಂತೇಳಿದ್ರು. ಇವತ್ತು ನನ್ನ ತಂಗಿ ತೊಗೊಂಡೋಗಿ ಅವ್ರಿಗೆ ಕೊಟ್ಟಳು. ಮತ್ತು ಇನ್ನೊಬ್ಬರು ಊರಿಗೆ ಹೋಗಿದ್ರು, ಅವ್ರು ಊರಿಂದ ಬಂದಿಲ್ಲ, ಬಂದಮೇಲೆ ಇಸ್ಕೊತೀನಿ ಅಂತ ಹೇಳಿದ್ರು. ಹಂಗಾಗಿ ನಾನು ಕೆಲವೊಬ್ಬೊಬ್ಬರಿಗೆ ಬಾಬಾ ಕೊಡೋಕ್ಕಾಗಲಿಲ್ಲ. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಶಿರ್ಡಿಗೆ ಹೋದರೆ ನಾನು ಫಸ್ಟೇ ಹೇಳ್ತೀನಿ, ಯಾರಿಗೆ ಬೇಕು ಅಂತೇಳಿದ್ರೆ ನಾನು ಖಂಡಿತ ತಂದು ಕೊಡ್ತೀನಿ. ಕೆಲವೊಂದಷ್ಟು ಜನ ನನಗೆ ಕಮೆಂಟ್ ಹಾಕಿರ್ತೀರ, ನೀವು ಬೃಂದಾವನ ಇಟ್ಟಿದ್ದೀರಾ ಮತ್ತು ರಾಯರ ಪೂಜೆ ಮಾಡ್ತೀರಾ, ನಾನ್ ವೆಜ್ ತಿಂತೀರಾ ಅಂತೇಳಿ. ಬೇರೆಯವರು ತಿಂತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ಅದು ಅವ್ರವ್ರ ಪರ್ಸ್ನಲ್ ವಿಷಯ, ನಾವು ಯಾರನ್ನೂ ಕೇಳೋದಕ್ಕಾಗಲ್ಲ. ಬಟ್ ನಾವು ತಿಂತೀವಿ. ನಾನು ಸೋಮವಾರ, ಗುರುವಾರ, ಶನಿವಾರ ನಾವು ನಾನ್ ವೆಜ್ ತಿನ್ನೋದು ಇಲ್ಲ, ನಾವು ಮನೇಲಿ ಮಾಡೋದು ಇಲ್ಲ. ಸೊ ರಾಯರು ಪೂಜೆ ಮಾಡ್ತಾರೆ ಅಂತಂದರೆ ಕೆಲವೊಬ್ಬೊಬ್ಬರು ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ನಾವಂತೂ ತಿಂತೀವಿ. ಬೃಂದಾವನ ಇದೆ ತಿನ್ಬೋದಾ ಅಂತ ಒಬ್ಬರು ಕೇಳಿದರು. ಬಟ್ ನಾವು ತಿಂತೀವಿ, ಅದರಿಂದ ನಮ್ಗೆ ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ, ಮುಂದಕ್ಕೂ ಆಗೋದು ಇಲ್ಲ ಅಂದ್ಕೊಂಡಿದ್ದು. ಬಟ್ ವಾರದ ದಿನ ಎಲ್ಲ ಯಾರೂ ಮಾಡಲ್ಲ, ನಮ್ಮ ಮನೇಲಂತೂ ಮಾಡೋದು ಇಲ್ಲ. ಸಪೋಸ್ ಏನಾದರೂ ಮಂಗಳವಾರ ಬುಧವಾರದಿದ್ರೂ ನಾವು ತಿನ್ನೋದು ಇಲ್ಲ ಯಾರೂ ಮನೆಯಲ್ಲಿ. ನನಗೆ ತುಂಬ ಜನ ಇದು ರಿಕ್ವೆಸ್ಟ್ ಮೇಲೆ ನಾನು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ, ನೀವು ಎಷ್ಟು ಜನ ಅಕ್ಕ ತಂಗಿರು ಅಂತ. ನಾನೇ ನಮ್ಮ ಮನೆಗೆ ದೊಡ್ಡವಳು, ನಾನಾದಮೇಲೆ ನನ್ನ ತಂಗಿ ಆದಮೇಲೆ ತಮ್ಮ. ನನ್ನ ತಮ್ಮ ಅಂತೂ ಜಾಸ್ತಿ ಕಾಣಿಸ್ಕೊಳ್ಳೋದೇ ಇಲ್ಲ ವೀಡಿಯೋದಲ್ಲಿ, ಯಾವಾಗೋ ರೇರ್ ಅವನು ಕಾಣಿಸ್ಕೊಳ್ಳೋದು. ಸೊ ನನ್ನ ತಂಗಿನೂ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲ್ಲ, ಅವಳು ಅಷ್ಟೇ ರೇರು. ಈಗೇನು ಪೂಜೆ ಮಾಡ್ತಿದ್ದಾಳೆ ಇವಳೇ ಬಂದು ನನ್ನ ಸ್ವಂತ ತಂಗಿ. ನಾನು ತುಂಬ ರೀಲ್ಸ್ ಮಾಡ್ತೀನಿ ಅಲ್ಲ, ಅವಳ ಹೆಸರು ಬಂದು ಅಮೂಲ್ಯ ಅಂಥೇಳಿ. ಅವಳು ನನಗೆ ರಾಯರು ಕೊಟ್ಟಿರೋ ತಂಗಿನೇ. ಯಾಕಂತಂದರೆ ನಾನು ತುಂಬ ಅಂದರೆ ಈಗ 2 ವರ್ಷದಿಂದ ನನಗೆ ಒಂಥರ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಜನ ಅಂದರೆ ಭಯ, ಮನುಷ್ಯರು ಅಂದರೆ ಭಯ, ಯಾರ ಸವಸನೂ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದಾಗ
ದೇವರಾಣೆಗೂ ಇವತ್ತೇನು ನಮ್ಮ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀವಿ, ರಾಯರಾಣೆಗೂ ನನಗೆ ರಾಯರೇ ಕಳಿಸಿರೋ ತಂಗಿ ಅವಳು. ಬಟ್ ನಾನು ಅವಳು ಸ್ವಲ್ಪ ತುಂಬ ಜೊತೇಲಿ ತಿರುಗಾಡ್ತೀವಿ, ಎಲ್ಲೇ ಹೋದರೂ ನಾನು ಅವಳೇ ಜಾಸ್ತಿ ಹೋಗೋದು. ಸೊ ಎಲ್ಲರೂ ಕೇಳ್ತಾರೆ ನೀವು 3 ಜನ ಅಕ್ಕ ತಂಗಿರ ಅಂತ. ಬಟ್ಟು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದರು, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋ ಥರನೇ ಇದ್ದೀವಿ, ತುಂಬ ಚೆನ್ನಾಗಿದ್ದೀವಿ ನಾವು. ರಾಯರ ದಯೆಯಿಂದ ಇಲ್ಲಿ ತನಕ ನಮ್ಮಿಬ್ಬರ ಮಧ್ಯೆ ಯಾವುದೇ ಥರ ಮನಸ್ತಾಪ ಬಂದಿಲ್ಲ, ಯಾವುದೇ ಥರದ ಜಗಳ ಆಗಲಿ. 2 ವರ್ಷದಿಂದ ತುಂಬ ಚೆನ್ನಾಗಿದ್ದೀವಿ. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇತ್ತು, ಇವ್ರು ಎಷ್ಟು ಜನ ಅಕ್ಕ ತಂಗಿರು ಅಂತ. ಬಟ್ ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡಿ ಸುಮಾರು ವಿಡಿಯೋದಲ್ಲಿ ಹೇಳೋಣ ಅನ್ಕೋತಿದ್ದೆ. ಸೊ ಅದಕ್ಕೂ ಒಂದು ಸಂದರ್ಭ ಬರಲಿ, ಯಾವಾಗ ಹೇಳೋಣ ಅಂತ ಸುಮ್ಮನೆ ಅದೇ. ಪ್ರತಿ ಒಬ್ಬರ ಜೀವನದಲ್ಲೂ ಏನೋ ಒಂದೊಂದು ಘಟನೆಗಳು ನಡೆದಿರುತ್ತೆ. ಕೆಲವೊಂದೊಂದು ಹೇಳ್ಕೊಳಕ್ಕಾಗುತ್ತೆ, ಕೆಲವೊಂದೊಂದು ಹೇಳ್ಕೊಳಕ್ಕಾಗಲ್ಲ. ಯಾರೂ ತಪ್ಪೇ ಮಾಡಲ್ಲ ಅಂತಲ್ಲ. ಈಗ ನನ್ನ ಕಡೆಯಿಂದನೇ ತಪ್ಪಾಗಿರ್ಬೋದು, ಇಲ್ಲೊಂದು ಬೇರೆಯವ್ರ ಕಡೆಯಿಂದನೇ ತಪ್ಪಾಗಿರೋದು. ಕೆಲವೊಂದೊಂದು ಮರೆಯೋದಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ನನಗೆ ರಾಯರ್ ಕಳಿಸ್ಕೊಟ್ಟಿದ್ದೆ ನನ್ನ ತಂಗಿನ. ಸೊ ಆ ಟೈಮಲ್ಲಿ ನಾನು ಎಲ್ಲ ಮರೆತು ಹಳೆ ಭವ್ಯ ಹೇಗಿರಬೇಕು ಅಂತ ಅಂದ್ಕೊಂಡಿದ್ನೋ ಅದಕ್ಕಿಂತ ಇವಾಗ ನಾನು ತುಂಬ ಚೆನ್ನಾಗಿದ್ದೀನಿ. ಈಗ ನಾನು ಯಾರ ವಿಷಯಕ್ಕೂ ತಲೆ ಹಾಕಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಕೆಲವೊಂದೊಂದು ಸರಿ ಗೊತ್ತಿದ್ದು ತಪ್ಪು ಮಾಡಿರ್ತೀವಿ, ಇನ್ನು ಕೆಲವೊಂದೊಂದು ಸಲ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀವಿ. ಸೊ ನಮ್ಮ ಜೀವನದಲ್ಲಿ ಅದೆಲ್ಲ ಒಂದೊಂದು ಪಾಠ ಅಂದ್ಕೊಂಡು ನಮಗೆ ಆದ ನಮ್ಮ ಜೀವನ ಇದೆ, ನಮ್ಮನ್ನು ನಂಬ್ಕೊಂಡಿರೋ ಒಂದು ಫ್ಯಾಮಿಲಿ ಇರುತ್ತೆ. ಸೊ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗಬೇಕು. ನಾವು ಹೆಂಗಿದ್ರು ಜನ ಮಾತಾಡ್ತಾರೆ ಅಲ್ವ. ಮನುಷ್ಯನಿಗೆ ಏಜ್ ಆಗ್ತಾ ನಮಗೆ ನಾವೇ ದೊಡ್ಡವರಾಗಬೇಕು. ಯಾಕಂದರೆ ನಮ್ಮನ್ನು ನಂಬ್ಕೊಂಡಿರೋ ನಮ್ಮ ಮಕ್ಕಳಿರ್ತಾರೆ, ನಾವು ಅವ್ರ ಮುಂದೆ ಸಣ್ಣವರಾಗಬಾರ್ದು. ಹಂಗಾಗಿ ಆಗಿರೋದನ್ನೆಲ್ಲ ಮರೆತು ಮುಂದೆ ಏನಾಗುತ್ತೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಇರೋ ಒಂದು ಪುಟ್ಟು ಜೀವನ ನಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡೋಣ. ನಂದು ಯೂಟ್ಯೂಬ್ ಚಾನಲ್ ಇದೆ, ಭವ್ಯ ಅಂಕಿತಾ ಗೌಡ ಅಂತ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರ. ನಂಗೆ ಯೂಟ್ಯೂಬ್ ಚಾನಲಲ್ಲೂ ಇದೇ ಥರ ಸಪೋರ್ಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ಟೈಮ್ ಇರಲ್ಲ, ಯಾಕಂದರೆ ನಾನು ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗೋದ್ರಿಂದ ಇರೋ ಒಂದು ಚಿಕ್ಕ ಸಮಯದಲ್ಲಿ ನಾನು ವೀಡಿಯೋಸ್ ಒಂಚೂರು ಮಾಡ್ಕೋತೀನಿ. ಖಂಡಿತ ರಾಯರ ದಯೆಯಿಂದ ನಾನು ಹೌಸ್ ವೈಫ್ ಆಗೋ ಅಂಥ ಸಂದರ್ಭ ಬಂತು. ನನ್ನ ಮನೆಯಲ್ಲೇ ಇರೋದಾದರೆ ಖಂಡಿತ ನಾನು ಡೈಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆದಷ್ಟು ಬೇಗ ದೇವರು ಕರುಣೆ ತೋರಿಸ್ಲಿ, ನನ್ನ ಮನೇಲಿರೋ ಥರ ಒಂದು ವರ ಕೊಡಲಿ ಅನ್ನೋದೇ ನನಗೂ ಕೂಡ ಮನೇಲಿರಬೇಕು ಅನ್ನೋದೇ ಆಸೆ. ಕೆಲಸಕ್ಕೆಲ್ಲ ಹೋಗೋದು ಬೇಡ ಅನ್ಕೋತೀನಿ. ಬಟ್ ಜವಾಬ್ದಾರಿಗಳು ಇರೋದ್ರಿಂದ ನಾನು ಕೆಲಸ ಮಾಡಲೇಬೇಕು.